ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಯುರ್ವೇದಿಕ್ ಬಾತಿಂಗ್ ಪೌಡ್ರು. ಮುಂಚೆ ಆಗ ಎಲ್ಲ ಯಾವ ಸೋಪು ಈ ಶಾಂಪು ಎಲ್ಲ ಇಲ್ದಲೇ ಇದ್ದಾಗ ಸ್ನಾನಕ್ಕೆ ಬಳಸ್ತಾ ಇದ್ದಂಥ ಪೌಡ್ರ್ ಇದು. ತುಂಬ ಜನ ಇದನ್ನು ಮರ್ತೋಗಿದ್ದಾರೆ, ತುಂಬ ಜನ ಇದನ್ನು ಬಳಸ್ತಾ ಇದ್ರು ಕೂಡ. ಈ ಪೌಡ್ರು ಮಾಡಿ ನಾವು ಒಂದು ಸತಿ ಇಟ್ಕೊಂಡ್ರೆ 6 ತಿಂಗಳಿಂದ 1 ವರ್ಷದವರೆಗೂ ಇಟ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾವು ಎಷ್ಟೇ ದುಡ್ಡು ಕೊಟ್ಟು ಸೋಪು, ಶಾಂಪು, ಬಾಡಿ ವಾಶ್ ಏನೇ ತಂದ್ರೂ ಇಷ್ಟು ರಿಸಲ್ಟ್ ಕೊಡಲ್ಲ, ಅಷ್ಟು ಚೆನ್ನಾಗಿ ಕೊಡುತ್ತೆ. ನಮ್ಮ ಬಾಡಿಲಿರೋ ಡೆಡ್ ಸ್ಕಿನ್ನು, ಈಗ ನಾವು ಸ್ಕ್ರಬ್ಗೆ ಒಂದು ಕ್ರೀಮ್ ತಂದಿಟ್ಕೊತೇವೆ, ವಾಶ್ಗೆ ಬಾಡಿ ವಾಶ್ಗೆ ಒಂದು ಸೋಪ್ ಎಲ್ಲ ತಂದಿಟ್ಕೊತೀವಲ್ಲ, ಅದೆಲ್ಲದು ಕೆಲಸ ಇದು ಒಂದೇ ಪೌಡ್ರು ಮಾಡುತ್ತೆ. ಅಷ್ಟು ಚೆನ್ನಾಗಿದು ರಿಸಲ್ಟ್ ಕೊಡುತ್ತೆ. ನಮ್ಮ ಸ್ಕಿನ್ ವೈಟ್ನಿಂಗ್ ನಾವು ಬಳಸ್ತಾ ನಮ್ಮ ಸ್ಕಿನ್ ಫುಲ್ಲು ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ಡೆಡ್ ಸ್ಕಿನ್ ಇರೋದಿಲ್ಲ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದು ನೋಡಿ, ಇದು ಮಂಜಿಷ್ಟ ಅಂತ. ಇದು ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬಾತಿಂಗ್ ಪೌಡ್ರಿಗೆ ಇದು ಕೂಡ ನಾನು ಬಳಸ್ತಾ ಇದ್ದೀನಿ. ಇದು ನೋಡಿ, ಭದ್ರಾ ಮುಷ್ಟಿ ಅಂತ ಕರೀತಾರೆ. ಇದು ಗರ್ಕೆ ಥರ ಇರುತ್ತೆ ಹುಲ್ಲಿದು. ಆ ಗಿಡ ಕಿತ್ತಿದಾಗ ಅದರೊಳಗಡೆ ನಮಗೆ ಈ ಗೆಡ್ಡೆ ಸಿಗುತ್ತೆ. ಇದು ಕೂಡ ನಮ್ಮ ಸ್ಕಿನ್ನ ಸಾಫ್ಟ್ ಮಾಡೋಕ್ಕೆ, ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ನೋಡಿ, ಕಚೋರ ವೈಟ್ ಟರ್ಮರಿಕ್ ಅಂತ ಕೂಡ ಕರೀತಾರೆ ಇದನ್ನು. ಕಸ್ತೂರಿ ಅರಿಶಿನ, ಆಮೇಲೆ ಬಜೆ. ಇದ್ರ ಅಳತೆ ಎಲ್ಲ ನಾನು ಪೌಡ್ರು ಮಾಡಬೇಕಾದಾಗ ಇದನ್ನೆಲ್ಲ ಪೌಡ್ರು ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಆವರಿಕೆ ಪೂವು ಅಂತ ಕರೀತಾರೆ ಇದನ್ನು. ಇದು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಅಂತೂ ಎಲ್ರಿಗೂ ಗೊತ್ತಿರುತ್ತೆ, ಜ್ಯೇಷ್ಠ ಮಧು. ಇದು ಕೂಡ ನಾನು ಬಳಸ್ತಾ ಇದ್ದೀನಿ. ಇದು ಬಗುಡ ಹೂವು ಅಂತಾರೆ, ಬಕುಳ ಹೂವು ಅಂತಾರೆ, ಪಗಡೆ ಹೂವು ಅಂತ ಕೂಡ ಇದನ್ನು ಕರೀತಾರೆ. ಇದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ. ಇದು ಕೂಡ ನಮ್ಮ ಸ್ಕಿನ್ನ ಟ್ಯಾನ್ ಎಲ್ಲ ರಿಮೂವ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಹಿಚಿಂಗು, ಅಲರ್ಜಿ ಏನೇ ಇದ್ದರೂ ಕೂಡ ಇದು ರಿಮೂವ್ ಮಾಡುತ್ತೆ. ಅಷ್ಟು ಬೆನಿಫಿಟ್ ಇದೆ ಈ ಫ್ಲವರು. ಹೇರ್ಗೂ ಅಷ್ಟೇ, ಹೇರ್ಗಂತೂ ತುಂಬ ಚೆನ್ನಾಗಿ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ನ ಕೂಡ ಈ ಹೂವು ಹೋಗಿಸುತ್ತೆ. ಅಷ್ಟು ಚೆನ್ನಾಗಿದು ಕೆಲಸ ಮಾಡುತ್ತೆ. ಇದು ಕೂಡ ನಾನಿಲ್ಲಿ ಬಾತಿಂಗ್ ಪೌಡ್ರಲ್ಲಿ ಬಳಸ್ಕೊತಾ ಇದ್ದೀನಿ. ಇದು ನೋಡಿ, ಇದು ಬಂದು ಅಳಲೆಕಾಯಿ ಅಂತಾರೆ, ಕಾರೆಕಾಯಿ ಅಂತ ಕೂಡ ಕರೀತಾರೆ. ಇದು ತ್ರಿಫಲ ಚೂರ್ಣಗೆ ಬಳಸ್ತಾರಲ್ಲ, ತ್ರಿಫಲ ಚೂರ್ಣಗೆ ಬಳಸೋದ್ರಲ್ಲಿ ಇದು ಕೂಡ ಒಂದು. ಇದು ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಸೊ ನಾನು ಇದನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಇದಕ್ಕೆ ಶೀಕಾಕಾಯಿ ಬಳಸ್ತಾ ಇದ್ದೀನಿ. ನಮಗೆ ಈ ನೊರೆ ಎಲ್ಲ ಬರಬೇಕಲ್ಲ, ಕ್ಲೀನ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಬಂದು ಸೋಪ್ ನಟ್ ಅಂತಾರಲ್ಲ, ಅದು ಸೋಪ್ ನಟ್ ಕಾಯಿದು, ಅದು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದು ನೋಡಿ, ಬಾಳೆಹಣ್ಣಿನ ಚಿಪ್ಪೆ ಒಣಗಿಸಿರೋ ಅಂಥದ್ದು. ಇದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬ ನರಿಷ್ಮೆಂಟ್ ಮಾಡುತ್ತೆ. ಇದು ಕೂಡ ಈಗ ನಾವು ಬಾಳೆಹಣ್ಣ ತಿಂತೀವಲ್ಲ, ಅದನ್ನು ಬಿಸಾಕಬೇಡಿ, ಅದನ್ನು ಒಣಗಿಸಿಟ್ಕೊಳ್ಳಿ. ನೀವು ಕಡಲೆ ಹಿಟ್ಟಿನೊಂದಿಗೆ ಕೂಡ ಇದನ್ನು ಪೌಡ್ರ್ ಮಾಡಿಬಿಟ್ಟು ಸ್ನಾನಕ್ಕೆ ಬಳಸ್ಕೊಳ್ಳಿ. ಫೇಸ್ ಪ್ಯಾಕ್ ಕೂಡ ನೀವು ಯೂಸ್ ಮಾಡ್ಬೋದು. ಮುಲ್ಟಾನಿ ಮುಟ್ಟಿ ಜೊತೆ ಕೂಡ ನೀವು ಇದನ್ನು ಸೇರಿಸಿ ಫೇಸ್ ಪ್ಯಾಕ್ ಹಾಕ್ಕೊಬೋದು. ಅಷ್ಟು ಈಗ ನಾವು ತಿಂದು ಬಿಸಾಕೋ ಚಿಪ್ಪೆಯಲ್ಲೂ ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದನ್ನು ಕೂಡ ಬಿಸಾಕಬೇಡಿ, ಆರಾಮ್ಸೆ ಒಣಗಿಸಿ ಒಂದು ಡಬ್ಬಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಕೊಬೋದು. ಇವನ್ ಹೇರ್ ಪ್ಯಾಕು ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಇದನ್ನು ಭವಾಂಜಿ ಸೀಡ್ ಅಂತ ಕರೀತಾರೆ. ಸಡನ್ನಾಗಿ ನೋಡಿದ್ರೆ ಇದು ಕಲ್ಲೊಂಜಿ ಥರ ಕಾಣುತ್ತೆ, ಅಥವಾ ಸಿಸಮೆನ್ ಸೀಡ್ ಏನೋ ಅಂತ ಅನ್ಕೋಬೋದು, ಕಪ್ಪು ಎಳ್ಳೇನೋ ಅಂತ ದೂರದಿಂದ ನೋಡಿದ್ರೆ. ಆದರೆ ಇದು ಅದೆರಡೂ ಅಲ್ಲ, ಇದು ಭವಾಂಜಿ ಅಂತ. ಇದು ಸ್ಕಿನ್ನ ತುಂಬ ಚೆನ್ನಾಗಿ ಸಾಫ್ಟ್ ಮಾಡುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಇದರಲ್ಲೂ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಇದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಾನು ಈಗ ಮಾಡ್ತಾ ಇರೋ ಬಾತ್ ಪೌಡರ್ಗೆ ನಾನು ಇದು ಕೂಡ ಬಳಸ್ತಾ ಇದ್ದೀನಿ. ಇದರೆಲ್ಲದ್ರದ್ದು ಅಳತೆನ ನಾನು ಪೌಡ್ರ್ ಮಾಡಬೇಕಾದಾಗ ತೋರಿಸ್ತೀನಿ. ಇದು ಮುಲ್ಟಾನಿ ಮಿಟ್ಟಿ, ಇದು ಕೂಡ ನಾನು ಪೌಡ್ರಿಗೆ ಬಳಸ್ತಾ ಇದ್ದೀನಿ. ನೋಡಿ, ಇದು ರೋಸು, ಪನ್ನೀರ್ ಗುಲಾಬಿ ಅಂತ ಬರುತ್ತಲ್ಲ, ಅದನ್ನು ನಾವು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಬೋದು. ಇಲ್ಲ ನಮ್ಗೆ ಅದು ಆಗಲ್ಲ ಅಂದರೆ ಇದೆಲ್ಲದೂ ಕೂಡ ನಿಮಗೆ ರೆಡಿಮೇಡ್ ಪೌಡ್ರುಗಳು ಕೂಡ ಸಿಗುತ್ತೆ. ನೋಡಿ, ಅದು ಕೂಡ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದು ನೋಡಿ, ತುಳಸಿ ಪೌಡರು. ನಮ್ಮ ಬಾಡೀಲಿ ಏನೇ ಎಕ್ಸ್ಟ್ರಾ ಆಯಿಲ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಪ್ಲಸ್ ಆ್ಯಂಟಿಬಯೋಟಿಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಇರ್ಬೋದು, ಎಲ್ಲದನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಅದು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇವನ್ ಬಗುಡೆ ಹೂವು ಕೂಡ ನಮಗೆ ನಮ್ಮ ಮುಖದಲ್ಲಿರೋ ಪಿಗ್ಮೆಂಟೇಷನ್ ಇರ್ಬೋದು, ಹ್ಯಾಕ್ನಿಕ್ಸ್ ಇರ್ಬೋದು, ಇದೆಲ್ಲ ರಿಮೂವ್ ಮಾಡುತ್ತೆ. ಇದು ನೋಡಿ, ನೀಮ್ ಪೌಡರು. ಇದು ಕೂಡ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಇದು ಕೂಡ ನಾನಿಲ್ಲಿ ತೊಗೊತಾ ಇದ್ದೀನಿ.
ಇನ್ನು ಇದಕ್ಕೆ ಮಿಕ್ಸಿಂಗ್ ಕಾಳುಗಳು ಬಂದರೆ ನೋಡಿ, ಕಡಲೆಕಾಳು, ಅಕ್ಕಿ, ಯಾವುದಾದ್ರೂ ಅಕ್ಕಿ ತೊಗೊಳ್ಳಿ ನೀವು. ಅಕ್ಕಿ ಕೂಡ ನಮ್ಮ ಸ್ಕಿನ್ನ ತುಂಬ ಗ್ಲಾಸಿ ಸ್ಕಿನ್ ಮಾಡುತ್ತೆ, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇದು ನೋಡಿ ಮಸೂರ್ ದಾಲ್ ಅಂತಾರಲ್ಲ, ಮಸೂರ್ದು ಇದು ಕಾಳು, ಅದು ಚಿಪ್ಪೆ ತೆಗೆದಿರ್ತಾರೆ. ಈಗ ತೊಗರಿಬೇಳೆನ ಚಿಪ್ಪೆ ಹೊಡೆದಿರ್ತಾರಲ್ಲ ಆ ಥರ ಇದು ಮಸೂರ್ ದಾಲ್ದನ್ನ ಚಿಪ್ಪೆ ಅದು ಹೊಡೆದಿರ್ತಾರೆ. ಇದು ಹೊಡಿದಲ್ಲೇ ಇರುವಂಥ ಉಂಡೆ ಕಾಳು. ಇದು ಕೂಡ ಆ್ಯಕ್ಚುಲಿ ಇದು ಸಿಪ್ಪೆ ಸಮೇತ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಇದು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಇದು ನೋಡಿ ಉದ್ದಿನ ಕಾಳು, ಕಪ್ಪು ಉದ್ದಿನ ಕಾಳು ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್ಡು. ಸೊ ನನ್ನ ಹತ್ರ ಅದು ಇವಾಗ ಅವೈಲೇಬಲ್ ಇಲ್ಲ. ಸೊ ನಾನಿಲ್ಲಿ ಮಾಮೂಲಿ ಇದು ಪಾಲಿಶ್ಡ್ ಆಗಿರುವಂಥ ಉದ್ದಿನ ಕಾಳನ್ನೇ ನಾನು ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ ಬಟಾಣಿ ಕೂಡ ನಮ್ಮ ಸ್ಕಿನ್ನ ತುಂಬ ಅಂದರೆ ತುಂಬ ನರಿಶ್ಮೆಂಟ್ ಮಾಡುತ್ತೆ, ತುಂಬ ಶೈನ್ ಕೂಡ ಕೊಡುತ್ತಿದ್ದು. ಸೊ ಇದು ಕೂಡ ನಾನಿಲ್ಲಿ ಹೆಸರು ಕಾಳು ನೋಡಿ, ಹೆಸರು ಕಾಳು ಕೂಡ ತೊಗೊಂಡಿದ್ದೀನಿ. ಹೆಸರು ಕಾಳು ಅಂತೂ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಸ್ಕಿನ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಸೊ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇವಾಗ ಇದೆಲ್ಲದ್ರನ್ನೂ ಪೌಡ್ರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಆವರಿಕೆ ಹೂವು, ಇದು ಸೋಪ್ ನಟ್ ಪೌಡರು 50 ಗ್ರಾಮ್, ಸೀಗೆಕಾಯಿ ಪೌಡರು 50 ಗ್ರಾಮ್ನಷ್ಟು, ಇದು ಭವಾಂಜಿ ಪೌಡರು, ಇದು ಕೂಡ 50 ಗ್ರಾಮ್ನಷ್ಟು, ಇದು ಭದ್ರಮುಷ್ಟಿ ಪೌಡರು. ಇದನ್ನ ನೀವು ಕಲ್ಲಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಳ್ಳಿ. ಡೈರೆಕ್ಟ್ ಮಿಕ್ಸಿಗೆ ಹಾಕಿದ್ರೆ ಇದು ಪೌಡ್ರ್ ಆಗಲ್ಲ. ಮುಕ್ಕಾಲು ಭಾಗ ನಾವು ಚೆನ್ನಾಗಿ ಕುಟ್ಕೊಬೇಕು ಕಲ್ಲಲ್ಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ಇದು ಕೂಡ ನಾನಿಲ್ಲಿ 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಮಂಜಿಷ್ಟ ಪೌಡರು, ಇದು ಕೂಡ ನಾನು 50 ಗ್ರಾಮ್ನ ಸೇರಿಸ್ಕೊತಾ ಇದ್ದೀನಿ. ಅರಳೆಕಾಯಿ ಪೌಡರು, ಇದು ಕೂಡ 50 ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ದಾಸವಾಳದ ಹೂವು, ಇದು ಕೂಡ 50 ಗ್ರಾಮ್ನಷ್ಟು ಪೌಡ್ರ್ ಮಾಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಲಾವಂಚನ ನಾವು ಹಾಗೆ ಪೌಡ್ರ್ ಮಾಡೋಕ್ಕೆ ಹೋದರೆ ಮಿಕ್ಸಿಗೆ ಸಿಕ್ಕೋದೇ ಇಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ನೋಡಿ, ಅಕ್ಕಿನ ಹಾಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ನೋಡಿ, ತುಂಬ ಪೌಡ್ರ್ ಆಗೋದಿಲ್ಲ ಅದು ನುಣ್ಣಗೆ ಮಿಕ್ಸಿಯಲ್ಲಿ. ಬೆಸ್ಟ್ ಸಜೆಸ್ಟ್ ಅಂದರೆ ನೀವು ರೆಡಿಮೇಡ್ ಪೌಡ್ರು ತೊಗೊಳ್ಳಿ. ಇಲ್ಲಾಂದರೆ ಈ ರೀತಿ ಅಕ್ಕಿ ಜೊತೆ ಇದನ್ನು ಫಸ್ಟು ಸಣ್ಣಕ್ಕೆ ಕತ್ರಿಲಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ನಂತರ ಈ ಥರ ಅಕ್ಕಿ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಜಡಿ ಹಿಡ್ಕೋಬೇಕು. ನೋಡಿ, ನಾನು ಈಗ ಲಾವಂಚನ ಏನು ಪೌಡ್ರ್ ಮಾಡ್ಕೊಂಡಲ್ಲ ಅಕ್ಕಿ ಮಿಕ್ಸ್ ಮಾಡಿ, ಇಷ್ಟು ತಿರುಳು ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಬಟ್ ಇದರಲ್ಲಿರೋ ಅಂಶ ಎಲ್ಲ ಅಕ್ಕಿಗೆ ಸೇರ್ಕೊಂಡಿರುತ್ತೆ. ಇವಾಗ ಇದನ್ನು ನಾನು ಇದಕ್ಕೆ ಹಾಕೊತೀನಿ. ನೋಡಿ, ಇಷ್ಟು ಲಾವಂಚನ ನಾನು ತೊಗೊಂಡು ಇದಕ್ಕೆ ಸ್ವಲ್ಪ ಕತ್ರಿಯಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಅದು ನೋಡಿ ಪೌಡ್ರ್ ಮಾಡಿದ್ರೆ ನೋಡಿ, ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಪೌಡ್ರ್ ಮಾಡಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಷ್ಟು ಲಾವಂಚನ ನಾನು ಹಾಕಿ ಪೌಡ್ರ್ ಮಾಡಿದ್ರೆ ಇಷ್ಟೇ ಇದು ಏನಿದು ಕಡ್ಡಿಗಳ ಥರ ಸಿಗೋದು. ಮಿಕ್ಕಿದೆಲ್ಲ ನಮಗೆ ಅಕ್ಕಿ ಜೊತೆ ಮಿಕ್ಸ್ ಆಗುತ್ತೆ. ಸಜೆಸ್ಟ್ ನಾನು ನಿಮಗೆ ಒಳ್ಳೆ ರೀತಿ ಮಾಡೋದು, ನೀವು ಪೌಡರ್ ತೊಗೊಂಬಿಡಿ, ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇದು ಬಾಳೆಹಣ್ಣಿನ ಸಿಪ್ಪೆ, ಇದನ್ನು ಕೂಡ ಅಷ್ಟೇ ನಾವು ಹಾಗೆ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ತರ್ತರಿ ಆಗುತ್ತೆ. ಒಂದು ಸ್ವಲ್ಪ ನೋಡಿ, ಇಷ್ಟು ನುಣ್ಣಗೆ ಆಗಬೇಕಂದ್ರೆ ಇದಕ್ಕೂ ಕೂಡ ಒಂದು ಸ್ವಲ್ಪ ನಾವು ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಬೇಕು. ಇದು ನೋಡಿ, ಇಲ್ಲಿ 1 ಬಟ್ಲಷ್ಟು ನಾನು ಇದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬಜೆನ ಪೌಡರ್ ಮಾಡಿರೋದು, ಇದು ಕೂಡ ಇಲ್ಲಿ ಇದು ಒಂದು 25 ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದ್ರ ಘಾಟು ಸ್ವಲ್ಪ ಜಾಸ್ತಿ ಇರುತ್ತೆ, ಒಂಥರ ಕಹಿ ವಾಸನೆ ಥರ ಇರುತ್ತೆ. ಸೊ ಇಲ್ಲ ಬೇಕು ಅಂದರೆ 50 ಗ್ರಾಮ್ ಕೂಡ ನೀವು ಇದನ್ನು ಸೇರಿಸ್ಕೊಬೋದು. ಇದು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ರೋಸ್ ಪೌಡರು, ಇದು ಕೂಡ ಒಂದು 50 ಗ್ರಾಮಷ್ಟು ಸೇರಿಸ್ಕೊಬೋದು. ಮುಲ್ತಾನಿ ಮಿಟ್ಟಿ, ಇದು ಕೂಡ ಒಂದು 50 ಗ್ರಾಮ್ನಷ್ಟು. ಜ್ಯೇಷ್ಠ ಮಧು, ಇದು ಕೂಡ 50 ಗ್ರಾಮ್ನಷ್ಟು.
ಕಚೋರ, ಇದು ಕೂಡ 50 ಗ್ರಾಮ್ನಷ್ಟು. ನೋಡಿ, ಇದು ಕಸ್ತೂರಿ ಅರಿಶಿನ, ಇದು ಕೂಡ 50 ಗ್ರಾಮಷ್ಟು ನಾವು ಇದಕ್ಕೆ ಸೇರಿಸ್ಕೊಬೇಕು. ಬಟ್ ನಾನಿಲ್ಲಿ ಮನೆಯಲ್ಲಿ ಜೆಂಟ್ಸು ಲೇಡೀಸ್ ಇಬ್ಬರು ಬಳಸೋದಾದರೆ ಇದನ್ನು ನೀವು ಲೇಡೀಸ್ ಬಳಸಬೇಕಾದಾಗ ಇದನ್ನು ಮಿಕ್ಸ್ ಮಾಡ್ಕೊಬೇಕಾದಾಗ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಮಿಕ್ಕಿದ್ದಕ್ಕೆ ಇದು ಹಾಕೋದು ಬೇಡ ಜೆಂಟ್ಸ್ ಬಳಸೋದಾದರೆ. ನೋಡಿ, ಇದು ಆವರಿಕೆ ಹೂವು, ಕ್ಷಮಿಸಿ, ಇಲ್ಲಿ ನೋಡಿ, ಇದು ಬಕುಳ ಹೂವು. ಬಕುಳ ಹೂವಿನ ಪೌಡರು, ಪಗಡೆ ಹೂವು ಅಂತಾರೆ, ಬಕುಳ ಈ ಥರ ಹೆಸರು ಬರುತ್ತಿದ್ದು. ಇದ್ರದ್ದು ಕೂಡ ಪೌಡರು 50 ಗ್ರಾಮ್ನಷ್ಟು. ಇದು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಳಸಿ ಪೌಡರು 50 ಗ್ರಾಮ್ನಷ್ಟು. ನೀಮ್ ಪೌಡರು, ಇದು ಕೂಡ 50 ಗ್ರಾಮ್ನಷ್ಟು. ಸೊ ಇವಾಗ ಇದಿಷ್ಟ, ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ನಿಮಗೆ ಕಾಳುಗಳನ್ನ ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನೀವು ಒಂದು ಡಬ್ಬಕ್ಕೆ ಇಟ್ಕೊಂಡ್ಬಿಡಿ. ಕಾಳುಗಳನ್ನ ಕೂಡ ನಾವು ಮಿಕ್ಸ್ ಮಾಡ್ತೇವಲ್ಲ, ಅದು ಕೂಡ ಸಪ್ರೇಟ್ ಇಟ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಪೌಡ್ರ್ ನೀವು ಒಂದ್ಸತಿ ಮಾಡಿಟ್ಕೊಂಡ್ರೆ ಕಮ್ಮಿ ಅಂದ್ರೆ ಒಂದು 6 ತಿಂಗಳು ಬಳಸ್ಕೊಬೋದು. ನೋಡಿ, 100 ಗ್ರಾಮ್ನಷ್ಟು ಹೆಸರು ಕಾಳು ಪೌಡ್ರ್ ಮಾಡಿರೋವಂಥದ್ದು. ಅಕ್ಕಿ ಹಿಟ್ಟು ಪೌಡ್ರ್ ಮಾಡಿರೋವಂಥದ್ದು, ಅಕ್ಕಿ 100 ಗ್ರಾಮ್ನಷ್ಟು. ಬಟಾಣಿ ಕೂಡ ಪೌಡ್ರ್ ಮಾಡಿರೋವಂಥದ್ದು 100 ಗ್ರಾಮ್ನಷ್ಟು. ಮಸೂರ್ ದಾಲು, ಇದು ಕೂಡ ಪೌಡ್ರ್ ಮಾಡಿರೋವಂಥದ್ದು, ಸೇಮ್ 100 ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಳು ಹಿಟ್ಟು, ಇದು ಕೂಡ 100 ಗ್ರಾಮ್ನಷ್ಟು. ನೋಡಿ, ಇದು ಕೂಡ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ. ಇದು ಮಿಕ್ಸ್ ಮಾಡ್ಕೊಂಡು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ನೋಡಿ, ನಾನು ಸಾಸಿವೆ ಕೂಡ ಸೇರಿಸ್ಕೊತಾ ಇದ್ದೀನಿ. 25 ಗ್ರಾಮ್ನಷ್ಟು ಸಾಸಿವೆ, ಇದು ನಾನು ಮರ್ತೆ. ಇದು ಕೂಡ 25 ಗ್ರಾಮ್ನಷ್ಟು ಸಾಸಿವೆ ಕೂಡ ನಾನಿಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಪೌಡ್ರ್ ರೆಡಿ ಆಗಿದೆ. ನೋಡಿ, ಇದು ಕಾಳುಗಳದ್ದು ಮಿಕ್ಸು. ಇದು ನೋಡಿ ಹರ್ಬ್ಸ್, ನಾವೇನು ಈ ಲವಂಚ ಎಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು. ಈಗ ಬನ್ನಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ನಾನ ಮಾಡೋದು. ಇದೆರಡು ಒಟ್ಟಿಗೆ ಇಟ್ಕೋಬೇಡಿ. ಒಟ್ಟಿಗೆ ಇಟ್ಕೊಳ್ಳೋದಿದ್ರೆ ಸ್ವಲ್ಪ ಕ್ವಾಂಟಿಟಿಲಿ ಇಟ್ಕೊಳ್ಳಿ, ಒಂದು ಸಣ್ಣ ಡಬ್ಬಿಲಿ ಇಟ್ಕೊಳ್ಳಿ. ನೀವು ಹಾಗೆ ಒಟ್ಟಿಗೆ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ರೆ ಕಾಳುಗಳಿಗೆ ಹುಳ ಬೀಳುತ್ತಲ್ಲ, ಆವಾಗ ನಮಗೆ ಈ ಹರ್ಬ್ಸ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಈಗ ನೋಡಿ, ನಾನು ಇದು ನೋಡಿ ಎಷ್ಟು, ನೋಡಿ ನಮಗೆ ಎಷ್ಟು ಬೇಕಷ್ಟು ಸ್ನಾನಕ್ಕೆ ನಾವು ಅಷ್ಟು ಮಿಕ್ಸ್ ಮಾಡ್ಕೊಬೋದು. ನೋಡಿ, ನಾನು 1 ಟೇಬಲ್ ಸ್ಪೂನ್ ಅಷ್ಟು ಇದು ತೊಗೊಂಡಿದ್ದೀನಿ. ಅಂದರೆ ಹರ್ಬ್ಸು ಜಸ್ಟ್ ಇದರಲ್ಲಿ ಅರ್ಧ ಪ್ರಮಾಣ ತಗೋಬೇಕು. ನೋಡಿ, ಇದು 1 ಟೇಬಲ್ ಸ್ಪೂನ್ ಆದರೆ ಇದೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಬೇಕು. ಇದಕ್ಕೆ ಇನ್ ಕೇಸು ನೀವು ಹೆಣ್ಮಕ್ಳು ಬಳಸೋದಾದ್ರೆ ನೋಡಿ, 1 ಚಿಟಿಕೆ ಕಸ್ತೂರಿ ಅರಿಶಿನ ಹಾಕೊಳ್ಳಿ. ಗಂಡು ಮಕ್ಳಿಗಾದರೆ ಬೇಡ, ಆಯಿತಾ. ನೋಡಿ, 1 ಚಿಟಿಕೆ ಅರಿಶಿನ. ಇದನ್ನು ನೀವು ಸ್ನಾನ ಮಾಡಬೇಕಾದಾಗ ಬಿಸಿನೀರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ,
ನೀರು ಹಾಕ್ಕೊತಾ ಇದ್ದೀನಿ ನಾನು. ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನೋಡಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕಿದು. ನೋಡಿ ಈ ರೀತಿ ಕೈಯಲ್ಲೇ ಕಲಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ಕಲಿಸ್ಕೊಳ್ಳಿ. ನೋಡಿ ಇದು ಈ ರೀತಿ ಆಗುತ್ತೆ. ನೋಡಿ ಕಲಿಸ್ಬಿಟ್ಟು ಒಂದು 2 ನಿಮಿಷ ಬಿಟ್ಟರು ಸಾಕು. ನೋಡಿ ಇಷ್ಟು ತಿಕ್ ಬರುತ್ತೆ. ಇದನ್ನು ನೋಡಿ ಯಾವ ರೀತಿ ಹಚ್ಚೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಹಿಂಗೆ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಈ ರೀತಿ ಉಜ್ಜಿ ಸ್ಕ್ರಬ್ ಕೊಡಿ. ಯಾವಾಗಲೂ ನಾವು ಈ ರೀತಿ ರೌಂಡಾಗೆ ಕೊಡಬೇಕು. ಬಾತಿಂಗ್ ಪೌಡ್ರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ನಲ್ವಾ, ಇದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನ ಕೂಡ ನಾನು ಇವಾಗ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ನಾವೀಗ ಕೆಮಿಕಲ್ ಏನು ಬಳಸಿ ನಾವು ಚರ್ಮ ತುಂಬ ಡ್ರೈ ಆಗುತ್ತಲ್ಲ, ವಾಶ್ ಮಾಡಿದ್ಮೇಲೆ ಕಲರ್ ಬಂದು ನಮಗೆ ಚರ್ಮದ ಬಣ್ಣನ ಸುಧಾರಿಸುತ್ತೆ, ಆಮೇಲೆ ಕಾಂತಿ ಹೆಚ್ಚಿಸುತ್ತೆ. ಆಮೇಲೆ ಚರ್ಮ ಈಗ ನೋಡಿ ಸೋಪು ಗೀಪು ಎಲ್ಲ ಬಳಸಿದಾಗ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ನೋಡಿ, ಆ ಡ್ರೈನೆಸ್ನ ಕೂಡ ಇದು ಹೋಗಿಸುತ್ತೆ. ಅಷ್ಟು ಈಗ ನೋಡಿ ಸೋಪು ಬಳಸಿದಾಗ ಏನು ಡ್ರೈ ಆಗುತ್ತೆ ಅಷ್ಟು ಡ್ರೈ ಇದು ಆಗೋದಿಲ್ಲ. ಕ್ಯಾಮ್ರಾದಲ್ಲಿ ಇದು ಸೂರ್ಯನಿಂದ ಕಪ್ಪಾಗುತ್ತೆ ನೋಡಿ, ಮೈ ಟ್ಯಾನ್ ಕೂಡ ಇದು ರಿಮೂವ್ ಮಾಡುತ್ತೆ. ಇದರಿಂದ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ ಇದರಲ್ಲಿ. ಸೊ ಮೊಡವೆ ಕಳೆಗಳಿರುತ್ತಲ್ಲ ಅದೆಲ್ಲ ನಮಗೆ ಕಮ್ಮಿ ಆಗುತ್ತೆ. ಕಲೆಗಳು ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ ಇದು. ನಮಗೆ ನಮ್ಮ ದೇಹದಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತೆ ನೋಡಿ, ಅದು ಕೂಡ ನಿವಾರಣೆ ಮಾಡುತ್ತೆ.